ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಹಿರೇಮಠ್. ಯಲಬುರ್ಗಾ PG ಸೆಂಟರ್ನಲ್ಲಿ ಓದುತ್ತಿದ್ದು ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ನಾಗಪ್ಪ ಹೂವಿಂಬಾಳ್ ಸರ್ ಅವರು ಒಂದು ದಿನ ಶೈಕ್ಷಣಿಕ ಪ್ರವಾಸವನ್ನು ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಏನೇನು ನೋಡಿದ್ವಿ, ಏನೇನು ಇಲ್ಲ ಅನ್ನೋದೆಲ್ಲ ಕೇಳೋಣ ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನಮ್ಮ ವೀರಪ್ಪ ಮಾದ್ನ ಅಂತ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಏನೇನು ನೋಡಿದ್ರಿ, ಆಮೇಲೆ ಏನೇನು ಕಲ್ಕೊಂಡ್ ಬಂದ್ರಿ ಅನ್ನೋದು ಹೇಳ್ತೀರಾ? ಸರಿ, ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಂಬಂಧಪಟ್ಟಂತೆ 7 ಡಿಪಾರ್ಟ್ಮೆಂಟ್ಗಳು ಇತ್ತು ಅಂತ ಹೇಳ್ಬೋದು. ನಾವು ಮೊದಲ ಬಾರಿಗೆ ಹೋದಾಗ ಒಬ್ಬ ಸರ್ ಅನ್ನು ಮಾತಾಡಿಸಿಕೊಂಡು ಮುಂದೆ ಶಾಸನದ ಬಗ್ಗೆ ಅಧ್ಯಯನವನ್ನು ನೋಡುತ್ತಾ ಹೋದಾಗ ಅಲ್ಲೇ ವೀರೇಶ್ ಸರ್ ಅಂತ ಇದ್ರು. ಅವರು ವಿಶೇಷವಾಗಿ ಒಂದು ಶಾಸನದ ಬಗ್ಗೆ ಅಧ್ಯಯನ ಮಾಡಲು ಅವರು. ನಿಮ್ಮ ಹೆಸರು? ನನ್ನ ಹೆಸರು ಅಪೂರ್ವ ಚಿಂತಕ. ನೀವ್ ಏನೇನ್ ನೋಡಿದ್ರಿ, ಏನೇನ್ ಕಲ್ಕೊಂಡ್ ಬಂದ್ರಿ ಅನ್ನೋದು ಹೇಳ್ತೀರಾ? ಮೊದಲಿಗೆ ನಮ್ಮ ಸರ್ ಅವರ PhD ಗೈಡ್ ಆದ ಸರ್ ನನ್ನ ಭೇಟಿ ಮಾಡಿಸಿದ್ರು. ನಾವು ಬಂದಂತ ತಿಳಿಸಿ ಮತ್ತೆ ಅಲ್ಲಿ ಹಿಂದೆ ಶಾಸನಗಳ ಅಧ್ಯಯನ ಕೊಟ್ಟಿಗೆ ಕರ್ಕೊಂಡೋದ್ರು. ಅಲ್ಲಿ PhD ಮಾಡಿದಂತ ಡಾಕ್ಟರ್ ಸರ್ ಅವರಿಂದ ನಮಗೆ ಒಂದು ಕ್ಲಾಸನ್ನು ಕೂರಿಸಿದ್ರು ಶಾಸನಗಳ ಬಗ್ಗೆ. ಯಾವ ಶಾಸನಗಳು ಇದಾವೆ, ಅವುಗಳಿಂದ ಮಹತ್ವವೇನು ಅಂತ ಎಲ್ಲ ಹೇಳಿದ್ರು. ಪ್ರಮುಖವಾಗಿ ಮಸ್ಕಿ ಶಾಸನ, ನಿಟ್ಟೂರು ಶಾಸನ, ಆಮೇಲೆ ಕಾಳ್ಗುಂದ ಶಾಸನ, ಮಸ್ಕಿ ಶಾಸನ, ಬ್ರಹ್ಮಗಿರಿ ಶಾಸನ ಬಗ್ಗೆ ಇದ್ರು. ಅದರಲ್ಲಿ ಪ್ರಮುಖವಾಗಿ ನಿಟ್ಟೂರು ಶಾಸನ ಬಗ್ಗೆ ಇದ್ರು. ನಿಟ್ಟೂರು ಶಾಸನ ಅದು ಏನ್ ಹೇಳ್ತಪ್ಪ ಅಂದ್ರ, ಅವತ್ತಿನ ಕಾಲದಾಗ ಅತ್ತೆ ಸಸಿ ಯಾವ ತರ ಇದ್ರು ಅಂತ. ಅತ್ತೆ ಸಸಿ ಒಂದ್ರೆ ಈಗ ಸಸಿ ಸಾವಿರ ಮನೆಗೆ ಹೋಗ್ಬೇಕಂತ ನಾನು ಆಗಿದ್ವಿ ಅಂದ್ರೆ ತಾಯಿ ಮಗು ಸಂಬಂಧವನ್ನು ಹೊಂದಿದ್ರು. ಅಕಾಲಿಕವಾಗಿ ಅವ್ರ ಅತ್ತಿ ತೀರ್ಕೊಂಡಾಗ ಸಸಿನೂ ನಮ್ಮತ್ತಿರ್ಲಾರ್ದ ನಾ ಇರಲ್ಲ ಅಂತೇಳಿ ಇದು ಸಾವನ್ನಪ್ಪಿರ್ತಾರಂತೆ. ಆವಾಗಿನ ಕಾಲದಾಗ ಅತ್ತೆ ಸಸಿ ಹೆಂಗಿದ್ರು ಅನ್ನೋ ಬಗ್ಗೆ ನಿಟ್ಟೂರು ಶಾಸನ ಹೇಳ್ಕೊಡ್ತಾರೆ. ಅದೇ ಇವಾಗಿನ ಅತ್ತೆ ಸಸಿ ಯಾವ ತರ ಇದ್ದಾರೆ ಅಂತ ಹೇಳಿದ್ರು ಸರ್. ಅದನ್ನು ಆ ಸರ್ನ ಭೇಟಿಯಾಗಿ ಮಾಡಿ ಬಂದು ಅಲ್ಲಿ ಒಂದು ಗ್ರೂಪ್ ತಗೊಂಡು ಅವರು ಸರ್ ಅಲ್ಲೇ ಹೊರಗಡೆ ಇದ್ದ ಒಂದು ಶಾಸನ ತಾವೇ ಚೆನ್ನಾಗಿ ಓದಿ ನಮ್ಗೆ ಅದ್ರ ಬಗ್ಗೆ ಅರ್ಥವನ್ನು ಹೇಳಿದ್ರು. ಮತ್ತೆ ಇದೇನು ಕನ್ನಡ ಡಿಪಾರ್ಟ್ಮೆಂಟ್ 7 ಡಿಪಾರ್ಟ್ಮೆಂಟ್ ಇರುವಲ್ಲ, ಸಾಹಿತ್ಯ ಅಥವಾ ಅವರ ಸಂಸ್ಕೃತಿ ಬಗ್ಗೆ ಅಲ್ಲಿನೂ ಕಲಿಬಹುದು. ಅಲ್ಲಿರುವಂತ ಮನೆಗಳು, ಬುಡಕಟ್ಟು ಮನೆಗಳು ಮತ್ತು ಪದ್ಧತಿಗಳು, ಶಾಲೆ ಯಾವ ರೀತಿ ತೋರ್ಸ್ಕೊಂಡ್ಬರಕ್ಕೆ ಹೋದ್ರು. ಅಲ್ಲಿ ಹೋದಾಗ ಅಲ್ಲೇ ಸೋಮ ಅನ್ನೋದೊಂದು ಮೂರ್ತಿ ಇತ್ತು. ಸೋಮ ಅನ್ನೋದೊಂದು ರಾಕ್ಷಸ ಅಂತ, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಶಿಲ್ಪಕಲೆ ನೋಡಕ್ ಬಂದಿದ್ವಿ. ಶಿಲ್ಪಕಲೆ ನೋಡಕ್ ಬಂದಾಗ ಒಂದೇ ಕಲ್ಲಿನಲ್ಲಿ ಕುದುರೆ ಇರ್ಬೋದು, ಹಾವು ಇರ್ಬೋದು, ಟಗರು ಇರ್ಬೋದು, ಆಮೇಲೆ ಎಂಬ ಚಿತ್ರವನ್ನು, ಮತ್ತೆ ಆಂಜನೇಯ ಮೂರ್ತಿ, ಗಣೇಶನ ಮೂರ್ತಿ ಮತ್ತು ಕಾಳಿ ರೂಪದ್ದು 5 ಎದೆ ಸರ್ಪ, ಆಮೇಲೆ ಡೊಳ್ಳು ಬಾರಿಸುವ ವ್ಯಕ್ತಿ, ಇದು ಹಲವಾರು ಚಿತ್ರಗಳು ಒಂದು ಕಲ್ಲಿನಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿದ್ದನ್ನು ತೋರಿಸಿದ್ರು. ಅದನ್ನ ಯಾವ ತರ ಕೆತ್ತನೆ ಮಾಡ್ತಾರ, ಇಲ್ಲಿ ಶಿಲ್ಪಕಲೆಗೆ ಎಷ್ಟು ಬೆಲೆ ಇದೆ, ಚೆನ್ನಾಗಿ ಎಷ್ಟು ಅನ್ನೋದನ್ನ ತೋರಿಸಿದ್ರು. ಅಲ್ಲಿ ಈಗ ಮತ್ತೆ ನವರಂಗಕ್ಕೆ ಕರ್ಕೊಂಡೋದ್ರು. ಭಾರತದಲ್ಲೇ ಮೊದಲ ಹೊರಗಣವಾಗಿ ನವರಂಗ ಇರುವುದು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಮಾತ್ರ. ಬೇರೆ ಕಡೆ PhD ಅವಾರ್ಡ್ ಅಥವಾ PhD ಅವಾರ್ಡ್ ಕೊಟ್ರೆ ಅಲ್ಲಿ ಕೊಡ್ತಾರೆ. ಆದ್ರೆ ಈ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಹಂಗಲ್ಲ. ಸಾರ್ವಜನಿಕರಿಗೂ ಮತ್ತು PhD ಪಡೆದ ಕುಟುಂಬದವರು ಮತ್ತೆ ಎಲ್ಲರನ್ನ ಕರೆಸಿ ಹೊರಗೆ ಅಂದ್ರೆ ಹೊರಗಣದಲ್ಲಿ ಕೂಡಿಸಿ ಕೊಡ್ತಾರೆ. ಅದ್ರ ಮಹತ್ವವನ್ನು ಹೇಳಿದ್ರು. ಹಂಗೆ ಲೈಬ್ರರಿಯನ್ನು ನೋಡ್ಕೊಂಡು ಆಮೇಲೆ ಅಲ್ಲಿ ಬುಕ್ಸ್ ಮಾರ್ತಿರ್ತಾರೆ, ಅವನ್ನೇನಾದ್ರು ಪರ್ಚೇಸ್ ಮಾಡಿದ್ರೆ ನೀವು? ನಾವು ಮಾಡಿಲ್ಲ. ಡಿಸ್ಕೌಂಟಲ್ಲಿ ಅಲ್ಲಿ ನಮಗೆ ಬೇಕಾದ ಪುಸ್ತಕಗಳೆಲ್ಲ ಸಿಗ್ತವೆ. ಡಿಸ್ಕೌಂಟ್ ರೇಟಲ್ಲಿ ಸಿಗ್ತವೆ. ನಾವು ಹತ್ರ ಆ ಪುಸ್ತಕಗಳು ಇರಲ್ಲ ಅಂದ್ರೆ ಇಷ್ಟು ದಿನದಲ್ಲಿ ತಂದು ಕೊಡ್ತೀವಿ ಅಂತ ಮತ್ತೆ ನಮ್ಮ ಮನೆ ಆರ್ಡರ್ ನಮ್ಮ ಮನೆ ಅಡ್ರೆಸ್ ಕೊಟ್ಟು. ಒಟ್ಟಾರೆ ಸಂಪೂರ್ಣವಾಗಿ ಅದು ಯಾವ ತರ ಇತ್ತು ಅಂತ ಹೇಳ್ಬೋದಾ? ಯೂನಿವರ್ಸಿಟಿ ಯಾವ ತರ ಇತ್ತು ಯೂನಿವರ್ಸಿಟಿ ಯಾವ ತರ ಇತ್ತು ಅಂದ್ರೆ ಎಲ್ಲ ಯೂನಿವರ್ಸಿಟಿಗೆ ತಿತ್ತೇನೋ ಸ್ವಲ್ಪ ಚೇಂಜಸ್ ಇತ್ತ? ಕಂಪ್ಯಾರಿಸನ್ ಮಾಡಿದ್ರೆ ಎಲ್ಲ ಯೂನಿವರ್ಸಿಟಿ ಅಂತ ನನಗೇನು ಅನ್ನಿಸ್ಲಿಲ್ಲ.
ಒಂದೇ ಒಂದೇ ಯೂನಿವರ್ಸಿಟಿಯಲ್ಲಿ 7 ಡಿಪಾರ್ಟ್ಮೆಂಟ್ಸ್ ಇದಾವೆ ಅಂದ್ರೆ ನಂಗೆ ಖುಷಿ ಕನ್ನಡದಲ್ಲಿ ನಾನು ಓದ್ಕೊಂಬಂದಂತ ಸಾಹಿತ್ಯ ಲೋಕ ನನಗೂ ಆ ಯೂನಿವರ್ಸಿಟಿಗೆ ಹೋದ್ಮೇಲೆ ಗೊತ್ತಾಗಿದೆ ಕನ್ನಡದಲ್ಲಿ ಸಾಹಿತ್ಯ ಅಂತ ಗೊತ್ತಾಗಿದೆ ಅಲ್ಲಿ. ಆಮೇಲೆ ಒಂದು ಕಲ್ಲಿನೊಳಗು ಇದನ್ನ ತೋರಿಸಿದ್ರು, ಒಂದು ಒಬ್ಬ ಮಳೆ ಇರೋದು, ಆಮೇಲೆ ಕುದುರೆ ಇರೋದು. ಅದು ಏನ್ ಅರ್ಥ ಸೂಚಿಸುತ್ತ ಅದು ಏನ್ ಅರ್ಥ ಕೊಡುತ್ತೆ ಅನ್ನೋದು ಹೇಳಿದ್ರೆ ಸರ್, ಗೊತ್ತಾ ನಿಮ್ಗೆ? ಅದು ಏನ್ ಅರ್ಥ ಕೊಡುತ್ತೆ ಅಂದ್ರೆ ಅಂದ್ರೆ ಹೆಣ್ಣಿನ ನೆಲೆ ಮತ್ತು ಕುದುರೆ ನೆಲೆಯನ್ನ ತಿಳ್ಕೊಳಕ್ಕಾಗಲ್ಲ ಯಾವ ಮನುಷ್ಯನಿಗೆ ಅಂತ ಹೇಳಿ. ಮತ್ತೆ ಎಲ್ಲೆಲ್ಲಿ ಹೋಗಿ ಬಂದ್ರಿ ನೀವು ಒಂದಿನ ಶೈಕ್ಷಣಿಕ ಪ್ರವಾಸದಲ್ಲಿ? ಹಂಗೆ ಹಂಪಿ ವಿರೂಪಾಕ್ಷ ದೇವಾಲಯ ಅಂತ ನೋಡ್ಕೊಂಡು ಶಾಸ್ತ್ರಿ ದೇವರ ದರ್ಶನ ಪಡ್ಕೊಂಡು ಬಂದ್ರೆ ಚೆನ್ನಾಗಿ. ನಿಮ್ಮ ಅನುಭವ ಹೆಂಗಿತ್ತು? ಅದು ಹಂಪಿಯಲ್ಲಿ ಇದು ದೇವಸ್ಥಾನಕ್ಕೆ ಹೋದಲ್ಲಿ? ಅಲ್ಲಿ ಹಂಪಿಗೆ ಹೋದಾಗ ಅಲ್ಲಿ ಎಲ್ಲ ಪ್ರವಾಸ ಚೆನ್ನಾಗಿತ್ತು. ನಿಮ್ಮ ಅನಿಸಿಕೆ ಏನು ಹಂಪಿ ಯೂನಿವರ್ಸಿಟಿ ಬಗ್ಗೆ? ಹಂಪಿ ಯೂನಿವರ್ಸಿಟಿ ಬಗ್ಗೆ ಹೇಳ್ಬೇಕಾದ್ರಪ್ಪ ಅಂದ್ರ ಅಲ್ಲೇ ಹಂಪಿ ಒಳಗ PhD ಕಲಿಯುವಂತ ಶಿಕ್ಷಕರು ಇದ್ರು. ಅಷ್ಟೇ ಅಲ್ಲದ ಮತ್ತೆ ಹಾಸ್ಟೆಲ್ಗಳು ಇದ್ವು, ಮತ್ತೆ ಒಳಗೆ ಅಲ್ಲೇ ಕಾಲೇಜುಗಳು ಇದ್ವು ಅಂತ ಹೇಳ್ಬೋದು. ಆಮೇಲೆ ಇದು ಹಂಪಿ ಗುಡಿಗೆ ಹೋದಲ್ಲಿ ಅಲ್ಲಿ ಅನುಭವ ಹೆಂಗೆ? ಅಲ್ಲಿ ಅನುಭವ ಹೇಳ್ಬೇಕಂತಂದ್ರ ಮೊದಲನೇ ಬಾರಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಆಮೇಲೆ ನದಿ ಹತ್ರ ಹೋಗಿದ್ರ? ಹೋಗಿದ್ವಿ, ಎಲ್ಲ ಚೆನ್ನಾಗಿ. ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ. ನೀವು ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನೇನು ನೋಡಿದ್ರಿ, ಏನೇನು ತಿಳ್ಕೊಂಡ್ ಬಂದ್ರಿ ಅಂತ ಹೇಳ್ತಾ? ನಾನೇನಂದ್ರೆ ಹಂಪಿಗೆ ಇಲ್ಲಿಗೆ ಇದು ಫಸ್ಟ್ ಟೈಮ್ ಹೋಗ್ತಾ ಇಲ್ಲ. ನನ್ಗೇನಂದ್ರೆ ಹಂಪಿ ನನ್ನ ಸ್ವಂತ ಊರು ಇದ್ದಂಗೆ. ಯಾಕಂದ್ರೆ ನಾವು ವಿಜಯನಗರ ನನ್ನ ಡಿಸ್ಟಿಕ್, ನನ್ನ ಸ್ವಂತ ಊರು. ನಾನು ಹಂಪಿಗೆ ಒಂದು 10-15 ಸಲ ಹೋಗಿರ್ಬೋದು. ಪ್ರತಿ ಸಲ ಹೋದಾಗೆಲ್ಲ ಏನೋ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್. ಹಂಪಿ ವಿಶ್ವವಿದ್ಯಾಲಯ ಅಂತ ಅಂದ ತಕ್ಷಣ ನಮ್ಮ ವಿಶ್ವವಿದ್ಯಾಲಯ, ಅದರಲ್ಲೂ ಕನ್ನಡ ಭಾಷೆಗಾಗಿ, ಕರ್ನಾಟಕದಲ್ಲಿ ಕನ್ನಡ ಭಾಷೆಗಾಗಿ ಪ್ರತ್ಯೇಕವಾಗಿ ನಿರ್ಮಾಣಗೊಂಡಂತ ವಿಶ್ವವಿದ್ಯಾಲಯ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ. ಅಂತ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾವು ಏನಂದ್ರೆ ಶಿಕ್ಷಣ ಕುರಿತು ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ವಿ. ಅಲ್ಲಿ ಏನಂದ್ರೆ ಕನ್ನಡ ವಿಶ್ವವಿದ್ಯಾಲಯದ ವಿಶೇಷತೆ ಏನಂದ್ರೆ 7 ಡಿಫ್ರೆಂಟ್ ರೀತಿಯಾದ ಡಿಪಾರ್ಟ್ಮೆಂಟ್ಸ್ ಇದಾವೆ, ಅದ್ರದ್ದೇ ಆದಂತ ಡಿಪಾರ್ಟ್ಮೆಂಟ್ಸ್. ನಾವು ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡೋದಾದ್ರೆ ಅಲ್ಲಿ ಟ್ರೈಬಲ್ ಡಿಪಾರ್ಟ್ಮೆಂಟ್ ಏನಂದ್ರೆ ಅದಕ್ಕೆ ಅದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿದ್ರು. ಟ್ರೈಬ್ಸ್ ಯಾವ ರೀತಿ ಬದುಕ್ತಿದ್ರು, ಅಲ್ಲಿ ತರಗತಿಗಳು ಕೂಡ ಟ್ರೈಬ್ಸ್ ಯಾವ ರೀತಿ ಬದುಕ್ತಿದ್ರು ಅದೇ ರೀತಿಯ ಸ್ಥಳಗಳಲ್ಲಿ ಏನು ಟ್ರೈಬಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋರಿಗೆ ಅದೇ ತರದ ವ್ಯವಸ್ಥೆಯನ್ನ ಮಾಡಿದ್ರು ಕ್ಲಾಸಸ್ ಮಾಡೋದಕ್ಕೆ. ಬಟ್ ಈಗ ಅದು ರನ್ನಿಂಗ್ ಅಲ್ಲಿ ಇಲ್ಲ, ಯಾಕಂದ್ರೆ ಹಾಳಾಗಿರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ನಾವ್ ಅಲ್ಲಿ ವಿಸಿಟ್ ಕೊಟ್ಟಾಗ ಏನೋ ಒಂಥರ ಅದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ತುಂಬಾ ಖುಷಿ ಆಯ್ತು ನೋಡಿ. ಅದಾದ್ಮೇಲೆ ನಾವು ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ಶಿಲ್ಪವನಕ್ಕೆ ಹೋಗಿದ್ವಿ. ಶಿಲ್ಪವನಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ಥೀಮ್ ಇಟ್ಕೊಂಡು ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ರು. ಏನಂದ್ರೆ ಎಲ್ಲರದು ಡಿಫ್ರೆಂಟ್ ಆಲೋಚನೆಗಳು, ಅವರ ಆಲೋಚನೆಗಳಿಗೆ ತಕ್ಕಂತೆ ಏನು ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ರು. ಅದ್ರಲ್ಲಿ ನನಗೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಅಲ್ಲಿ ಒಂದು ಹೆಣ್ಣಿನ ಚಿತ್ರವನ್ನ ಬಿಡಿಸಿದ್ರು. ಅದ್ರ ಪಕ್ಕನ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡೆ. ಆ ಹೆಣ್ಣಿನ ಚಿತ್ರ ಎದಕ್ ಬಿಡಿಸಿದ್ರು ಅಂದ್ರೆ ಹೆಣ್ಣಿನ ಪಕ್ಕ ಹೆಣ್ಣು ಕುದುರೆ ಅಂದ್ರೆ ಪವರ್ ಅಂತ ನೋಡ್ತೀವಿ, ಅಂದ್ರೆ ಅಥಾರಿಟಿ, ಆಡಳಿತ. ಹೆಣ್ಣಿನಿಂದ ಅಧಿಕಾರದಿಂದ ಮಣ್ಣಿನಿಂದ ಹೊನ್ನಿನಿಂದ ಹೋದವರು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋದನ್ನ ನೋಡ್ತೀವಿ. ಅದೇ ರೀತಿ ಅದು ಒಂದೇ ಕಲ್ಲಲ್ಲಿ 4 ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ರು. ಹೆಣ್ಣಿನ ಶಿಲ್ಪ ಏನ್ ಕೆತ್ತನೆ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯ್ತು ಕೂಡ. ಏನಂದ್ರೆ ಅದು ಒಂದ್ ರೀತಿಯ ಮೆಸೇಜ್ ಕೊಡುತ್ತೆ.